ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡಿ ತೋರಿಸ್ಬೋದಾ ಯಾವ ರೀತಿ ಇರುತ್ತೆ ಪೊಲೀಸ್ ಸ್ಟೇಷನ್ ಅಂತ. ಸೊ ಅದನ್ನು ನಾವೇನಾದರೂ ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ, ಮಾಡ್ಬೋದಾ? ರೀಸೆಂಟಾಗಿ ನೀವು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಏನೊಂದು ಗಲಾಟೆ ಆಯಿತು, ಜನ ತಿಳ್ಕೊಂಡಷ್ಟು ಪೊಲೀಸರು ಕೆಟ್ಟವರಲ್ಲ. ಅದಕ್ಕೋಸ್ಕರನೇ ಸರ್ ಇದೊಂದು. ಅಂದರೆ ಈಗ ಪೊಲೀಸ್ ಸ್ಟೇಷನ್ಗೆ ಯಾರು ಎದ್ರುಕೊಂಡು ಬರಬಾರ್ದು, ಧೈರ್ಯವಾಗಿ ಪೊಲೀಸ್ ಸ್ಟೇಷನಿಗೆ ಬರಬೇಕು ಅನ್ನೋದೇ ಒಂದು ಉದ್ದೇಶ ಸರ್ ಈ ವಿಡಿಯೋದು. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. ನಿಮ್ಗೇನಾದರೂ ಪೊಲೀಸ್ ಸ್ಟೇಷನ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಗೊತ್ತಿಲ್ಲ ಅಂದರೆ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ. ಸೊ ಇವತ್ತು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡ್ಬೋದಾ ಇಲ್ವೋ ಅಂತ ಪೊಲೀಸವ್ರನ್ನ ಕೇಳಬೇಕು ಅಂತ ಇದ್ದೀನಿ. ಸುಮಾರು ಒಂದು 4-5 ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಸೊ ಆ ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ ಕೇಳೋಣ. ಸೊ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ಚಾನಲ್ಗೆ ಯಾರು ಹೊಸಬ್ರಾಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕ್ಲಿಕ್ ಮಾಡಿ, ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನೆಕ್ಸ್ಟ್ ಡೈರೆಕ್ಟಾಗಿ ನಿಮಗೆ ನಾನು ಪೊಲೀಸ್ ಸ್ಟೇಷನಲ್ಲಿ ಸಿಗ್ತೀನಿ. ಸೊ ಗೈಸ್, ನಾನಿವಾಗ ಮೊದಲನೇ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಈ ಪೊಲೀಸ್ ಸ್ಟೇಷನ್ ಒಳಗಡೆ ನಾವು ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ ಕೇಳೋಣ ಬನ್ನಿ. ಸೊ ಗೈಸ್, ನಾನು ಫಸ್ಟ್ ಪೊಲೀಸ್ ಸ್ಟೇಷನಿಗೆ ಬಂದಿರೋದು ಪೆನ್ಷನ್ ಮೋಲ ಪೊಲೀಸ್ ಸ್ಟೇಷನ್, ಇದು ಹಾಸನಲ್ಲಿ. ಸೊ ನಾನು ನಮ್ಮೂರು ಹಾಸನ ಆಗಿರೋದ್ರಿಂದ ನಾನು ಹಾಸನದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ಪೊಲೀಸ್ ಸ್ಟೇಷನಿಗೆ ಬರ್ತಿದ್ದಂಗೆ ಒಬ್ರು ಇಲ್ಲಿ ಯಾರು ನಿಮಗೆ ಅಂದರೆ ಸ್ಟಾರ್ಟಿಂಗೇ ನಿಮ್ಮನ್ನ ಗೈಡ್ ಮಾಡೋಕೆ ಒಬ್ರು ಇರ್ತಾರೆ. ಸೊ ಅವ್ರನ್ನೇ ಕೇಳೋಣ ನಾನು ವಿಡಿಯೋ ಮಾಡ್ಬೋದೋ ಇಲ್ವೋ ಅಂತ. ಮೇಡಮ್ ನಮಸ್ತೆ. ಆ್ಯಕ್ಚುಲಿ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಮೇಡಮ್, ಅದೊಂದು ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಅಂದರೆ ಪೊಲೀಸ್ ಸ್ಟೇಷನ್. ಸರ್ ನಮಸ್ತೆ ಸರ್, ನಾನೊಂದು ಯೂಟ್ಯೂಬ್ ಚಾನಲ್ ಇದೆ ಗಂಧದ ಗುಡಿ ಬ್ಲಾಗ್ಸ್ ಅಂತ. ಸೊ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲೇ ಪೊಲೀಸ್ ಸ್ಟೇಷನಲ್ಲಿ. ಏನು ಅಂದರೆ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರುತ್ತೆ ನೋಡ್ತಿರೋ ಜನರಿಗೆ ಪೊಲೀಸ್ ಸ್ಟೇಷನ್ ಒಳಗೆ ಯಾವ ರೀತಿ ಇರುತ್ತೆ ಅಂತ. ಸೊ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡಿ ತೋರಿಸ್ಬೋದಾ ಯಾವ ರೀತಿ ಇರುತ್ತೆ ಪೊಲೀಸ್ ಸ್ಟೇಷನ್ ಅಂತ? ಇನ್ಸ್ಪೆಕ್ಟರ್ ಬರ್ತಾರೆ, ಅವ್ರು ಬಂದ್ಮೇಲೆ ಕೇಳ್ಬಿಟ್ಟು ಮಾಡಿ ಪರ್ಮಿಷನ್ ತಗೋಬೇಕು. ಹೌದಾ? ಅವ್ರು ಯಾವಾಗ ಬರ್ತಾರೆ? ವೇಟ್ ಮಾಡಿ ಬರ್ತಾರಾ? ಕೇಳ್ಬಿಟ್ಟು ಮಾಡಿ ಸರ್. ಒಟ್ಟು ಲೀಗಲ್ ಆಗಿ ಜನರಲ್ ಆಗಿ ಯಾರಾದರೂ ಒಬ್ರು ಸಮಸ್ಯೆ ಅಂತ ಬರ್ತಾರಲ್ಲ, ಅವರೆಲ್ಲ ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡ್ಕೋಬೋದಲ್ವಾ ಸರ್? ಅಂದರೆ ಲೀಗಲ್ ಆಗಿ ಅದು ಮಾಡ್ಬೋದಾ? ಪರ್ಮಿಷನ್ ಕೇಳ್ಬಿಟ್ಟು ಮಾಡೋದು, ವಿತೌಟ್ ಪರ್ಮಿಷನ್ ಮಾಡಂಗಿಲ್ಲ. ಬರಲಿ ಅವ್ರು ಕೇಳಿ ಓಕೆ. ರವಿಶಂಕರ್ ಬರ್ತಾರೆ ಅವರು ರೌಂಡ್ಸ್ ಹೋಗಿದೆ, ಬಂದ್ಬಿಟ್ಟು ಕೇಳ್ಬಿಟ್ಟು ನೆಕ್ಸ್ಟ್ ನೀವೇನು ಮಾಡ್ತೀವಿ, ಆಯ್ತಾ? ತೊಂದರೆ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಗೈಸ್, ನಾವು ಇಲ್ಲಿ ಒಬ್ರನ್ನ ಕೇಳಿದ್ವಿ, ಒಬ್ಬರು ಪೊಲೀಸ್ ಅವ್ರನ್ನ ಕೇಳಿದ್ವಿ. ಸೊ ಅವ್ರು ಅಂದರು ಅಂದರೆ SP ಮೇನ್ ಯಾರು ಇರ್ತಾರಲ್ಲ, ಅಂದರೆ ಮೇನ್ ಇನ್ಸ್ಪೆಕ್ಟರ್ ಯಾರು ಇರ್ತಾರಲ್ಲ, ಸೊ ಅವರೆಲ್ಲ ಆಚೆ ರೌಂಡ್ಸ್ ಹೋಗಿದ್ದಾರಂತೆ. ಸೊ ಅವ್ರು ಬಂದಮೇಲೆ ಅವ್ರ ಪರ್ಮಿಷನ್ ಏನಾದ್ರು ಕೊಟ್ಟರೆ ವೀಡಿಯೋ ಮಾಡ್ಬೋದಂತೆ. ಸೊ ನೋಡೋಣ, ಅವ್ರು ಬರೋಗಂತ ಸ್ವಲ್ಪ ವೆಯ್ಟ್ ಮಾಡೋಣ. ಸೊ ಗೈಸ್, ನಾನು ಮತ್ತು ನಮ್ಮ ನಿಖಿಲ್ ಬ್ರೋ ವೆಯ್ಟ್ ಮಾಡ್ತಾ ಇದ್ದೀವಿ ಪೊಲೀಸ್ ಬರೋಕ್ಕೆ. ಬ್ರೋ ನಿಮ್ಗೇನು ಅನ್ನಿಸ್ತೈತೆ? ನನಗೂ ಫಸ್ಟು ಟೆನ್ಷನ್ ಆಗ್ತಿದೆ, ಅಂದರೆ ಭಯ ಅನ್ನೋದು ನನಗೂ ಇದೆ. ನಾನು ಫಸ್ಟ್ ಟೈಮ್ ಪೊಲೀಸ್ ಸ್ಟೇಷನ್ ಒಳಗೆ ಬಂದಿರೋದು. ನೀವು ಮುಂಚೆ ಹೋಗಿಲ್ಲ ಪೊಲೀಸ್ ಸ್ಟೇಷನ್ ಒಳಗೆ? ಪೊಲೀಸ್ ಸ್ಟೇಷನ್ ಯಾವತ್ತೂ ಹೋಗಿಲ್ಲ. ಆದರೆ ಅವರು ರೆಸ್ಪೆಕ್ಟ್ ಕೊಡ್ದಾನೆ ಎಲ್ಲ ಮಾತಾಡ್ತಾರಲ್ಲ, ಸ್ವಲ್ಪ ನಮ್ಮನ್ನೆಲ್ಲ ಒಂಥರ ಕೆಳಗೆ ನೋಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಅದಂಗೆ ಭಯ ಅನ್ನೋದಿದೆ. ಈಗ ಇವ್ರು ಚೆನ್ನಾಗಿ ಮಾತಾಡ್ಸಿದ್ರು ನೋಡ. ಕ್ಯಾಮ್ರಾ ಇರೋದಕ್ಕೆ ಏನಾದ್ರು ಚೆನ್ನಾಗಿ ಮಾತಾಡ್ಸೋದು ಮೇ ಬಿ. ನಾನು ಮುಂಚೆ ಹೋಗಿದ್ದೀನಿ ಪೊಲೀಸ್ ಸ್ಟೇಷನ್ ಒಳಗೆ ಯಾವ ರೀತಿ ಇರುತ್ತಲ್ಲ ಅಂತ ನೋಡಿದ್ದೀನಿ, ಬಟ್ ವಿಡಿಯೋ ಅಂತೂ ಮಾಡಿಲ್ಲ. ಆದರೆ ಇವತ್ತು ವಿಡಿಯೋ ಮಾಡ್ತೀನಿ. ನಂಜನಗೂಡು ಬಂದೋಬಸ್ತಿಗೆ ಹೋಗೋರೆ. ಓಕೆ, ಇವ್ರು ಇದ್ದಾರೆ, ಅದೇ ರೌಂಡ್ಸ್ ಹೋಗಿದ್ದಾರೆ, ಬಂದಾಗ ಓಕೆ ನನಗೆ ಒಂದ್ಸಲಿ ಫೋನ್ ಮಾಡಿ. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸೊ ಗೈಸ್, ಇನ್ಸ್ಪೆಕ್ಟ್ರು ಬರೋಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅನಿಸುತ್ತೆ. ಸೊ ನಾವು ನೆಕ್ಸ್ಟು ಬೇರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ, ಯಾಕಂದರೆ ಒಂದೇ ಕಡೆಯಲ್ಲಿ ಕಾಯ್ಕೊಂಡಿರೋಕ್ಕಾಗಲ್ಲ. ಸೊ ಅವ್ರ ಕೆಲಸದ ಮೇಲೆ ಎಲ್ಲಾರು ದೂರ ಏನಾದ್ರು ಹೋಗಿದ್ರೆ ಬರೋದು ಇದಾಗುತ್ತೆ. ಸೊ ಫೋನ್ ನಂಬರ್ ಇಸ್ಕೊಂಡಿದ್ದೀನಿ, ಅವ್ರೇನಾದ್ರು ಬಂದರೆ ಮತ್ತೆ ವಾಪಸ್ ಬಂದು ಅವಾಗ ಕೇಳ್ತೀನಿ ಅವ್ರ ಹತ್ರ ಪರ್ಮಿಷನ್ ವೀಡಿಯೋ ಮಾಡ್ಬೋದೋ ಇಲ್ವ ಅಂತ. ನೆಕ್ಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಸಿಗ್ತೀನಿ ನಿಮಗೆ. ಬೈ. ಸೊ ಗೈಸ್, ನಾನು ಇವಾಗ ಸೆಕೆಂಡ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ. ಸೊ ನೀವು ಹಿಂದೆ ನೋಡ್ಬೋದು, ಸೊ ಇದು ನಮ್ಮ ಹಾಸನದ NR ಸರ್ಕಲ್ ಪೊಲೀಸ್ ಸ್ಟೇಷನು. ಇದು ನೋಡೋಕ್ಕೆ ಪೊಲೀಸ್ ಸ್ಟೇಷನ್ ಥರ ಕಾಣಲ್ಲ, ಒಳ್ಳೆ ಅಪಾರ್ಟ್ಮೆಂಟ್ ಥರ ಕಾಣ್ತಿದೆ. ಬಟ್ ಆದರೆ ಇದು ಪೊಲೀಸ್ ಸ್ಟೇಷನು, ದೊಡ್ಡ ಪೊಲೀಸ್ ಸ್ಟೇಷನ್ ಇದು. ಸೊ ಇಲ್ಲಿ ನೋಡಿ, ಇಲ್ಲಿ ಪೊಲೀಸ್ ಜೀಪ್ಗಳೆಲ್ಲ ನಿಂತಿದೆ. ಈ ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡ್ಬೋದಾ ಇಲ್ವ ಅಂತ ಕೇಳೋಣ ಬನ್ನಿ. ಸೊ ಗೈಸ್, ಆ ಪೊಲೀಸ್ ಸ್ಟೇಷನ್ಗಿಂತ ಈ ಪೊಲೀಸ್ ಸ್ಟೇಷನಲ್ಲೇ ಜನ ಇನ್ನೂ ಸ್ವಲ್ಪ ಜಾಸ್ತಿ ಇದ್ದಾರೆ. ಸೊ ಗೈಸ್, ನಾವಿವಾಗ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗ್ತಾ ಇದ್ದೀವಿ. ಮೇಡಮ್ ನಮಸ್ತೆ. ನಮಸ್ತೆ. ಆ್ಯಕ್ಚುಲಿ ನಾನೊಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ಅಂದರೆ ಏನು ಗೊತ್ತಾ ಮೇಡಮ್, ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡ್ಬೋದು. ಸೊ ಅದು ಮಾಡ್ಬೋದೋ ಇಲ್ವ ಅಂತ ಕೇಳಿ ಮಾಡ್ಬೋದಾ ವಿಡಿಯೋನ? ಸೊ ಇವಾಗ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ಮಾಡ್ಬೋದು. ಅಲ್ಲ, ಅಂದರೆ ಒಂದು ಇನ್ಫಾರ್ಮೇಷನ್ ಹೋಗುತ್ತೆ ಅಂತ ಮೇಡಮ್, ಅಷ್ಟೇ, ಇನ್ನೇನು ಇಲ್ಲ. ಬಟ್ ಪಬ್ಲಿಕ್ಕು ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡ್ಬೋದು. ಬೇರೆಯವ್ರು ಹೆಂಗೋ
ಗೊತ್ತಿಲ್ಲ, ನನಗೆ ತಿಳಿದಿರೋ ಮಟ್ಟಿಗೆ ವಿಡಿಯೋ ಮಾಡ್ಬೋದು. ವಿಡಿಯೋ ಮಾಡ್ಬೋದು. ಓಕೆ, ಇಲ್ಲಿ ನಾನೇನಾದ್ರು ಇವತ್ತು ಪರ್ಸನಲ್ ಆಗಿ ಒಬ್ರದ್ದೇ ವಿಡಿಯೋ ಗೊತ್ತಾಯ್ತು. ಅದು ಮಾಡಬಾರ್ದು. ಪಬ್ಲಿಕ್, ನಾವು ಇರೋದು ಪಬ್ಲಿಕ್ ಸರ್ವೆಂಟ್ಸ್. ಹೌದು. ನಾವು ನಿಮಗೋಸ್ಕರನೇ ಇದ್ದಾಗ ನೀವು ಇದು ಏನಿದ್ರು ನಿಮ್ಮದೇ ಹೌದು. ಸ್ಟೇಷನ್ ಆಗಿರ್ಬೋದು, ಇದೆಲ್ಲ ಪಬ್ಲಿಕ್ ಪ್ರಾಪರ್ಟೀಸ್. ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡಂಗಿಲ್ಲ. ಬಟ್ ಆಕ್ಚುಲಿ ಲೀಗಲ್ ಆಗಿ ಯಾರೋ ಮಾಡ್ತಾ ಇದ್ರು, ಹೊಸದಾಗಿ ಡಿಜಿನೇ ಆದೇಶ ಮಾಡೋರು. ಪೊಲೀಸ್ ಸ್ಟೇಷನ್ ಒಳಗಡೆ ಏನಾದ್ರು ವಿಡಿಯೋ ಮಾಡಿದ್ರೆ ಅವ್ರಿಗೆ ಅಂಡರ್ ಸೆಕ್ಷನ್ ಕ್ರಮ. ಸರ್, ಬಟ್ ನಾನು ಇದು ಮಾಡಿ ಹೆಚ್ಚಿನ ಮಾಹಿತಿ ದೊಡ್ಡವ್ರು ಕೇಳಿ, ನನಗೆ ಕೊಟ್ಟದ್ದು ಇಷ್ಟ ಹೇಳಿರ್ತಾರೆ. ಓಕೆ ಓಕೆ ಅಷ್ಟು ಓದಿದ್ದೀನಿ. ಓಕೆ, ಜಾಸ್ತಿ ಬೇಕಾದ್ರೆ ನಿಮ್ಗೆ ದೊಡ್ಡವ್ರು ಬೇಕು. ಇಲ್ಲ, ಆಚೆದು ಮಾತ್ರ ಅಲ್ವಾ, ಅಲ್ಲಿ ಮಾಡ್ಬೋದಲ್ಲ? ಹಾಂ, ಅವಶ್ಯಕತೆ ಇರೋದಕ್ಕೆ ಅಲ್ವಾ ಸರ್ ಮಾಡ್ತಾ ಇರೋದು? ಸರ್, ನಮ್ದೇನು ಅಂದರೆ ಪಬ್ಲಿಕ್ ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡ್ಬೋದೋ ಇಲ್ವೋ ಅನ್ನೋ ಒಂದು ಇದಕ್ಕೋಸ್ಕರ ಅಷ್ಟೇ ಸರ್. ಅದು ಗೊತ್ತಾಯಿತು. ಅದು ಹೆಂಗಾಗೋದು ಗೊತ್ತಾ ಸರ್, ನಾವು ಫಸ್ಟೇ ಪರ್ಮಿಷನ್ ತೊಗೊಂಡ್ರೆ ಅದೊಂಥರ ಫಾರ್ಮಲ್ ಆಗಿಬಿಡುತ್ತೆ ಅಂತ. ಯಾರೋ ಒಬ್ಬರು ಸಮಸ್ಯೆಯಿಂದ ಬರ್ತಾರಲ್ವಾ, ಗೊತ್ತಾಯ್ತು ಸರ್. ಸರ್, ಅಲ್ಲ, ನಾನು ಮುಂಚೆ ಸರ್ ಗೊತ್ತಾಯ್ತು. ನಾನು ಇದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡಿದೆ. ನಾನು ಅಂದರೆ ಆಚೆಯಿಂದ ನಾವು ಆರಾಮಾಗಿ ಪೊಲೀಸ್ ಸ್ಟೇಷನ್ದು ಲೀಗಲಾಗಿ ನಾವು ವೀಡಿಯೋ ಮಾಡ್ಬೋದಂತೆ. ಅವ್ರ ಹತ್ರ ಪರ್ಮಿಷನ್ ಕೇಳ್ಬೋದಂತೆ. ಅವ್ರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಒಳಗಡೆ ವೀಡಿಯೋ ಮಾಡಬೇಕು ಅಂತ ಇದೆ. ಸೊ ನಾನು ಬರೀ ಇಲ್ಲಿ ಬಂದು ನಿಮ್ಮ ಪರ್ಮಿಷನ್ ಕೇಳಿರೋದು ಬಿಟ್ಟರೆ ನಾನು ಒಳಗಡೆ ಹೋಗಿ ಏನು ವೀಡಿಯೋ ಮಾಡಿಲ್ಲ. ಗಂಧದ ಗುಡಿ ವ್ಲಾಗ್ಸ್ ಅಂತ ಇದೆ ನಂದು. ಹಾಂ, ಇದೇ ಊರು ನಂದು, ಹಾಸನ್. ಹೌದಾ? ಹಾಂ, ಮಾಡಿದ್ದೆ. ಎಣ್ಣೆ ಹೊಡೆಯೋದು ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬಂದೆ ಅಂತ ಮಾಡಿದ್ದೀರಾ, ಒಳ್ಳೆ ಸಂದೇಶ ಕೊಡಬೇಕು. ಅದು ಮೇಡಮ್, ಅಲ್ಲಿ ನಾನು ಅದಕ್ಕಿಂತ ಮುಂಚೆ ಒಂದು ಸಂದೇಶ ಕೊಟ್ಟಿರೋ ವಿಡಿಯೋನು ಮಾಡಿದ್ದೀನಿ. ಎಲ್ಲ ರೀತಿ ವಿಡಿಯೋಸ್ ಮಾಡಿ. ಎಲ್ಲ ರೀತಿ ವಿಡಿಯೋಸ್ ಮಾಡ್ತೀನಿ. ಥ್ಯಾಂಕ್ ಯು ಬ್ರೋ. ಒಂಚೂರು ಈ ಕಡೆಗೆ ಬನ್ನಿ, ಅವ್ರು ಸುಮ್ಮನೆ ಇದು ಮಾಡ್ಕೊತಾರೆ. ಸೊ ಗೈಸ್, ಈ ಪೊಲೀಸ್ ಸ್ಟೇಷನ್ ಏನಂದ್ರು ಅಂದರೆ ಸುಮಾರು ಜನ ಪೊಲೀಸ್ ಅವ್ರು ನಮ್ಮ ಹತ್ರ ಬಂದು ಮಾತಾಡ್ಸಿದ್ರು. ಅಂದರೆ ಕೇಳಿದ್ರು, ಈ ಥರ ಎಲ್ಲ ವೀಡಿಯೋ ಮಾಡೋಂಗಿಲ್ಲ, ಏನಕ್ಕೆ ಮಾಡ್ತಿದ್ದೆ ಹಂಗೆ ಅಂತೆಲ್ಲ. ಸೊ ಅವ್ರ ಪ್ರಕಾರ ಏನು ಅಂದರೆ, ಲೀಗಲಾಗಿ ಒಬ್ಬರು ಹೇಳ್ತಿದ್ರು, ಲೀಗಲಾಗಿ ನಾವು ವೀಡಿಯೋನೇ ಮಾಡೋಂಗಿಲ್ಲ ಅಂತ ಒಬ್ಬರು ಪೊಲೀಸ್ ಅವ್ರು ಹೇಳಿದ್ರು. ಇನ್ನೊಬ್ಬರು ಮಾಡ್ಬೋದು ಅಂತ ಅಂದರು. ಸೊ ಮಾಡ್ಬೋದಂತೆ. ಬಟ್ ಏನು ಅಂದರೆ, ಇವಾಗ ನೀವು ಪರ್ಮಿಷನ್ ತೊಗೊಂಡು ಮಾತ್ರ ವೀಡಿಯೋ ಪೊಲೀಸ್ ಸ್ಟೇಷನ್ ಒಳಗಡೆ ಮಾಡಬೇಕು. ವಿತೌಟ್ ಪರ್ಮಿಷನ್ ಮಾಡೋಂಗಿಲ್ಲ. ಪೊಲೀಸ್ ಸ್ಟೇಷನ್ ಒಳಗಡೆ ಒಬ್ಬರು ಮೇಡಮ್ ಮಾತಾಡ್ಸಿದ್ರು ನನ್ನ ಜೊತೆ. ಅಂದರೆ ನೀವು ನೋಡಿದ್ರಲ್ಲ ವೀಡಿಯೋದಲ್ಲಿ ಬಂದಿದ್ರಲ್ಲ, ಸೊ ಅವ್ರು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಅದೇನಾಗ್ಬಿಡ್ತು, ನಾನು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ಕೊಟ್ಬಿಟ್ಟೆ. ಆ ಸ್ಟಾರ್ಟಿಂಗ್ ವೀಡಿಯೋನೇ ನಾನು ತಮಿಳ್ನಾಡಲ್ಲಿ ಎಣ್ಣೆ ಹೊಡೆಯೋಕ್ಕೆ ತಮಿಳ್ನಾಡಿಂದ ಕರ್ನಾಟಕಕ್ಕೆ ಬರ್ತಾರೆ ಅಂತ ಒಂದು ವೀಡಿಯೋ ಮಾಡಿದ್ದೆ. ಸೊ ಆ ವೀಡಿಯೋ ಬಂದ್ಬಿಡ್ತು. ಅವ್ರು ಅದಕ್ಕೆ ಏನು ಈ ಥರ ಎಲ್ಲ ವೀಡಿಯೋಸ್ ಮಾಡಿದೆ, ಇದರಿಂದ ನೀನು ಏನು ಸಂದೇಶ ಕೊಡ್ತೀಯ ಹಂಗೆ ಅಂತೆಲ್ಲ ಹೇಳ್ತಿದ್ರು. ನಾನು ಆಮೇಲೆ ಅಂದೆ, ಮೇಡಮ್ ನಂದು ಎಂಟರ್ಟೈನ್ಮೆಂಟ್ ಬೇಸ್ಡ್ ಚಾನಲ್ ಮೇಡಮ್, ಅಂದರೆ ವೀಡಿಯೋಸಲ್ಲಿ ಒಳ್ಳೇದು ಕೆಟ್ಟದು ಅಂತ ಏನೂ ಇರಲ್ಲ. ಅದನ್ನ ನೋಡ್ಬಿಟ್ಟು ಅವರು ಈ ಥರ ವೀಡಿಯೋಸ್ ಮಾಡಿದ್ದು, ಇವತ್ತು ಬಂದ್ಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ವೀಡಿಯೋ ಮಾಡ್ತಾ ಇದೆಯಲ್ಲ. ಸೊ ಅದಕ್ಕೆ ನಾನು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದೆ, ಮೇಡಮ್ ನಂದು ಒಂಥರ ಎಲ್ಲ ಥರನೂ ವೀಡಿಯೋಸ್ ಮಾಡ್ತೀನಿ ಮೇಡಮ್, ಬರೀ ಒಂದೇ ಥರ ವೀಡಿಯೋಸ್ ಮಾಡಲ್ಲ. ಸೊ ಒಂದೇ ಥರ ವೀಡಿಯೋಸ್ ಮಾಡಿದ್ರೆ ನೀವು ನೋಡ್ತಿರೋ ಜನರು ನನ್ನ ಇಷ್ಟಪಡಲ್ಲ. ಸೊ ಅದಕ್ಕೋಸ್ಕರ ಎಲ್ಲ ಥರ ಡಿಫ್ರೆಂಟಾಗಿ ವೀಡಿಯೋಸ್ನ ಪ್ಲ್ಯಾನ್ ಮಾಡ್ತಾ ಇರ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಇವಾಗ 3ನೇ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ. ಸೊ ಇದು ಬಡಾವಣೆ ಪೊಲೀಸ್ ಸ್ಟೇಷನ್ನು, ಬಡಾವಣೆ ಪೊಲೀಸ್ ಠಾಣೆ, ಹಾಸನ. ಸೊ ಈ ಪೊಲೀಸ್ ಸ್ಟೇಷನಲ್ಲಿ ಕೇಳೋಣ ಬನ್ನಿ, ನಾವು ವೀಡಿಯೋ ಮಾಡ್ಬೋದೋ ಇಲ್ವೋ ಅಂತ. ಸೊ ಗೈಸ್, ಪೊಲೀಸ್ ಸ್ಟೇಷನ್ನು ಇದೊಂಚೂರು ಚಿಕ್ಕದಾಗಿದೆ ಮುಂಚೆ ಪೊಲೀಸ್ ಸ್ಟೇಷನ್ಗೆ. ಸರ್ ಒಂದು ನಿಮಿಷ ಸರ್, ನಾನೊಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀವಿ. ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ವೀಡಿಯೋ ಮಾಡ್ಬೋದಾ ಸರ್? ವಿಡಿಯೋ ಮಾಡೋಕ್ಕೆ ಒಂದು ನಿಮಿಷ ಸರ್. ಓಕೆ. ಸೊ ಗೈಸ್, ಅವ್ರು ಕೇಳ್ಕೊಬರ್ತೀನಿ ಅಂದಿದ್ದಾರೆ. ಮಾಡ್ಬೋದಾ? ಅಂದರೆ ಪಬ್ಲಿಕ್ಕಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ ಯಾವ ಆಕ್ಸೆಸ್ ಇದೆ ಸರ್, ಗೊತ್ತು. ಬಟ್ ವಿಡಿಯೋ ಮಾಡಕ್ಕೆ ಆಕ್ಸೆಸ್ ಇದೆಯಾ ಅನ್ನೋದು ನಂದು ಈ ಕಂಟೆಂಟ್. ಹಾಂ, ಆಯ್ತಲ್ಲ. ಬಟ್ ನಿಮ್ಮ ಒಂದು ವ್ಯೂಸ್ಗೆ ವ್ಲಾಗ್ಸ್ಗೆ ಅಲ್ಲ. ಗೊತ್ತಾಯ್ತು. ಈಗ ಬಂದಿದಾರಲ್ಲ ಕಂಪ್ಲೇಂಟ್ ಪಾರ್ಟಿ, ಅವ್ರಿಗೆ ನಾ ಬೇಕಾ ಮಾಡ್ಕೊಳ್ಳಿ ಬೇಕಾದ್ರೆ. ವಿದೌಟ್ ಪರ್ಮಿಷನ್ ಏನು ಮಾಡಕ್ಕೆ ಹೋಗಲ್ಲ. ಬೇಡ, ಬೇಕಾದ್ರೆ ನಮ್ಮ ಇನ್ಸ್ಪೆಕ್ಟರ್ ಯಾರು ಬರ್ತಾರೆ, ಚಾನಲ್ಗಿಂತ ನಾವು ಇಂಟರ್ವ್ಯೂ ಕೊಡೋಂಗಿಲ್ಲ. ಓಕೆ ಸರ್. ಓಕೆ. ಬಿಕಾಸ್ ವಿ ಹ್ಯಾವ್ ಅವರ್ ಓನ್ ಬೌಂಡರೀಸ್ ಅಂಡ್ ವಿ ಹ್ಯಾವ್ ಅವರ್ ಓನ್. ಓಕೆ 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 ಸರ್. ಅದನ್ನ ಕ್ರಾಸ್ ಮಾಡೋಕ್ಕಾಗಲ್ಲ. ಓಕೆ ಸರ್. ಆಯ್ತಲ್ವಾ? ಹಾಂ, ಬೇಕಾದ್ರೆ ಒಂದ್ಸತಿ ಸಂಜೆ ಬನ್ನಿ, ಸಂಜೆ ಇನ್ಸ್ಪೆಕ್ಟರ್ ಇರ್ತಾರೆ, ಅವ್ರಿಗೆ ಒಂದ್ಸತಿ ನೇರ ಮಾತಾಡಿ. ಗಂಧದ ಗುಡಿ ವ್ಲಾಗ್ಸ್ ಅಂತ ಇದೆ ಸರ್, VLOGS. ಸೊ ಗೈಸ್, ಇಲ್ಲಿ ನನಗೆ ಇನ್ಸ್ಪೆಕ್ಟ್ರು ಪರ್ಸನಲಾಗಿ ಕರೆದು ಮಾತಾಡಿದ್ರು. ಸೊ ಅಂದರೆ ಅವರೇ ಹೇಳಿದ್ರು, ಅಂದರೆ ನಾವು ಹೋಗ್ಬಿಟ್ಟು ಯೂಟ್ಯೂಬರ್ಸ್ ಆಗಿ ಅಲ್ಲಿ ಒಳಗಡೆ ವೀಡಿಯೋ ಮಾಡೋಂಗಿಲ್ಲ. ಬಟ್ ಪಬ್ಲಿಕ್ಕಾಗಿ ನೀವು ಬರ್ತಿರಲ್ಲ, ಸೊ ನೀವು ಬಂದ್ಬಿಟ್ಟು ಆರಾಮಾಗಿ ಪೊಲೀಸ್ ಸ್ಟೇಷನ್ ಒಳಗಡೆ ನಿಮ್ಗೆ ಏನಾದರೂ ಸಮಸ್ಯೆ ಇದೆ ಅಂತ ಇರುತ್ತಲ್ಲ, ಸೊ ಅವಾಗ ನೀವು ವಿಡಿಯೋ ಆರಾಮಾಗಿ ಮಾಡ್ಬೋದಂತೆ. ಪ್ರತಿ ಕಡೆನೂ ಅದನ್ನೇ ಹೇಳ್ತಿದ್ದಾರೆ, ಅಂದರೆ ಇನ್ಸ್ಪೆಕ್ಟರ್ ಬಂದಾಗ ಬನ್ನಿ, ಇನ್ಸ್ಪೆಕ್ಟರ್ ಬಂದಾಗ ಬನ್ನಿ ಅಂತ. ಸೊ ಇಲ್ಲೂ ಅದನ್ನೇ ಹೇಳಿದ್ರು. ಸೊ ನೆಕ್ಸ್ಟ್ ಪೊಲೀಸ್ ಸ್ಟೇಷನಲ್ಲಿ ಸಿಗ್ತೀನಿ ನಿಮಗೆ. ಬೈ. ಸೊ ಗೈಸ್, ಈ ವಿಡಿಯೋದಲ್ಲಿ ನನಗೆ ಒಂದು ಅರ್ಥ ಆಯಿತು, ನನಗಿರೋ ಬೆಲೆ ಏನು ಅಂತ ಅರ್ಥ ಆಯಿತು ಗೈಸ್ ಈ ವಿಡಿಯೋದಲ್ಲಿ. ಅಂದರೆ ಜನ
ನನಗಿಂತ ಜಾಸ್ತಿ ನನ್ನ ಕ್ಯಾಮ್ರಾಗೆ ಬೆಲೆ ಕೊಡ್ತಾರೆ ಅಂತ ಈ ವಿಡಿಯೋದಲ್ಲಿ ನನಗೆ ಮತ್ತು ನಮ್ಮ ನಿಖಿಲ್ ಬ್ರೋಗೂ ಎಕ್ಸ್ಪೀರಿಯನ್ಸ್ ಆಯ್ತು ಅಲ್ವಾ ಬ್ರೋ? ರೀತಿ ನಾವು ಸುಮ್ಮನೆ ಅವ್ರಿಗೆ ನಮ್ಮ ಹತ್ರ ಕ್ಯಾಮ್ರಾ ಇದೆ ಅಂತ ಗೊತ್ತಿಲ್ದಾಗ ಹೆಂಗೆ ಮಾತಾಡ್ತಾರೆ, ಆ್ಯಂಡ್ ನಾವು ಕ್ಯಾಮ್ರಾ ಇಟ್ಕೊಂಡಿದ್ದೀವಿ ಈಗ ನಮ್ನ ಯಾರೋ ವಿಡಿಯೋ ಮಾಡ್ತವ್ರೆ ಅಂತ ಅಂದಾಗ ಹೆಂಗೆ ಮಾತಾಡ್ತಾರೆ ಅನ್ನೋದ್ರ ಡಿಫ್ರೆನ್ಸ್ ನಮಗೆ ಗೊತ್ತಾಯಿತು. ಸೊ ಇವಾಗ ನಾವು ಇನ್ನೊಂದು ನೆಕ್ಸ್ಟು ಇಲ್ಲಿ ದುದ್ದ ಇದೆ, ಸೊ ದುದ್ದ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸಿಗ್ತೀನಿ ನಿಮಗೆ, ಬೈ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಪೊಲೀಸ್ ಸ್ಟೇಷನಿಗೆ ಬಂದಿದ್ದೀನಿ. ಇಷ್ಟೊತ್ತು ಮಾಡಿರೋ ವೀಡಿಯೋಸಲ್ಲಿ ನೀವು ಸಿಟಿಯಲ್ಲಿ, ಅಂದರೆ ಸಿಟಿ ಲೈಫಲ್ಲಿ ಪೊಲೀಸ್ ಸ್ಟೇಷನ್ ಯಾವ ರೀತಿ ಇರುತ್ತೆ, ಸೊ ಸಿಟಿಯಲ್ಲಿರೋ ಪೊಲೀಸ್ ಸ್ಟೇಷನ್ಗಳನ್ನ ತೋರಿಸ್ತೆ, ಅಂದರೆ ಹಾಸನ್ ಸಿಟಿಯಲ್ಲಿರೋ ಪೊಲೀಸ್ ಸ್ಟೇಷನ್ನು. ಸೊ ಇವಾಗ ನಾನು ದುದ್ದ ಅನ್ನೋ ಒಂದು ಹಳ್ಳಿಗೆ ಬಂದಿದ್ದೀನಿ. ಅಂದರೆ ಈ ದುದ್ದ ಅನ್ನೋದೊಂದು ಊರು ಹಾಸನ್ ಪಕ್ಕನೇ ಇರೋದು, ಒಂದು 10 ಕಿಲೋಮೀಟರ್ ಆಗುತ್ತೆ ಹಾಸನಿಂದ. ಇಲ್ಲಿ ಅಂದರೆ ಈ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನ್ ಯಾವ ರೀತಿ ಇರುತ್ತೆ ಆ್ಯಂಡ್ ಹಳ್ಳಿಗಳಲ್ಲಿ ಪೊಲೀಸ್ ಸ್ಟೇಷನಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡ್ತಾರೋ ಇಲ್ವಾ ಅಂತ ಕೇಳೋಣ, ಬನ್ನಿ. ಸೊ ಗೈಸ್, ಆಲ್ರೆಡಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ದುದ್ದ ಪೊಲೀಸ್ ಸ್ಟೇಷನ್, ಪಿನ್ ನಂಬರ್ 573118. ಈ ಊರ ಕಡೆ ಎಲ್ಲ ಪೊಲೀಸ್ ಸ್ಟೇಷನ್ ತುಂಬ ಫ್ರೀ ಆಗಿರುತ್ತೆ. ಸರ್ ನಮಸ್ತೆ. ಸರ್ ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ವಿಡಿಯೋ ಮಾಡ್ಬೋದಾ ಸರ್? ಅಲ್ಲಿ ಮೇಡಮ್ ಇದ್ದಾರೆ, ನಮ್ಮ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ಹಾಂ ಸರಿ ಕೇಳಿ, ಅಲ್ಲೇ ಇದ್ದಾರೆ ನೋಡಿ ಅಲ್ಲಿ. ಹಾಂ ಕೇಳ್ಬಿಟ್ಟು ಮಾಡೋದು. ಓಕೆ ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸ್ಟೇಷನ್ ಒಳಗಡೆ ಒಳ್ಳೊಳ್ಳೆ ಎಕ್ವಿಪ್ಮೆಂಟ್ಸ್ಗಳಿದಾವೆ, ಅಲ್ಲೆಲ್ಲ ನಮ್ಗೆ ವೆಪನ್ಸ್ ಇರ್ತವೆ, ಮತ್ತೆ ಇಂಪಾರ್ಟೆಂಟ್ ಥಿಂಗ್ಸ್ ಇರ್ತಾವೆ ನಮ್ಮವು. ಲೀಗಲ್ ಆಗಿ ಪಬ್ಲಿಕ್ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಒಳಗೆ ವಿಡಿಯೋ ಮಾಡ್ಕೋಬೋದಾ ಅವ್ರದ್ದೇನಾದ್ರು ಪರ್ಸನಲ್ ಇದ್ದಿದ್ರೆ? ಈ ಸ್ಟೇಷನ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರೆ? ಇಲ್ಲ, ನಾನು ಅಲ್ಲೂ ಮಾಡಿದ್ದೀನಿ. ಅಂದ್ರೆ ಇಲ್ಲಿ ಅಂದ್ರೆ ಸಿಟಿ ಸ್ಟೇಷನ್ ಅಲ್ಲಿ ಯಾವ ರೀತಿ ಇರುತ್ತೆ ಅಂಡ್ ಇದೊಂದು ಗ್ರಾಮ ಅಲ್ವಾ, ಸೊ ಇಲ್ಲಿ ಯಾವ ರೀತಿ ಇರುತ್ತೆ ಅಂತ ಇದು ಮಾಡಕ ಒಳ್ಳೆದಿದೆ ಕಾನ್ಸೆಪ್ಟ್. ಬಟ್ SP ಸಾಹೇಬ್ರದ್ದು ಪರ್ಮಿಷನ್ಸ್ ಎಲ್ಲ ಬೇಕು. ಮೇಡಮ್ ಜೊತೆ ಪರ್ಮಿಷನ್ ತಗೊಳ್ಳಿ ಒಂದ್ಸರಿ. ಓಕೆ ಮೇಡಮ್, ಪರ್ಮಿಷನ್ ಕೊಟ್ರೆ ನಮ್ದೇನಿಲ್ಲ. ಓಕೆ, ಬಟ್ ಅದು ಒಳಗಡೆ ರೆಸ್ಟ್ರಿಕ್ಟೆಡ್ ಇರುತ್ತೆ. ಹಾಸನ್ನಲ್ಲೇ 8 ಸ್ಟೇಷನ್ ಇದೆ. ಅವರು ಮಾಡಿದ್ದೀನಿ ಮೇಡಮ್, ಅಲ್ಲೇನು ಮಾಡಿದ್ದೀನಿ, ಅಲ್ಲಿ ಎಲ್ಲಾ ಸ್ಟೇಷನ್ಗೂ ಹೋಗಿದ್ದೀನಿ. ಇಲ್ಲೊಂದೂ ಒಂದು ಮಾಡ್ಬೇಕಲ್ಲ ಅಂತ ಅಷ್ಟೇ. ಅದು ಮೈಕ್ ಎಷ್ಟು ಕಾರ ಕನೆಕ್ಟ್ ಮಾಡ್ಕೋಬೋದಾ? ಅಂದ್ರೆ ಎಷ್ಟು ಮೈಕ್ ಆದ್ರೂ ಹಾಕೋಬೋದಾ ನಿಮ್ದು? 2 ಇದೆ. ಈಗ ಇದನ್ನ ಮಾತಾಡಕ್ಕೆ, ಇದು ನೀವೇನಾದ್ರೂ ಮಾತಾಡ್ತೀರ ಅಂದ್ರೆ ಇಡಕ್ಕೆ ಅಷ್ಟೇ. ಸೊ ಗೈಸ್, ಇಲ್ಲೂ ನಾನು ಮಾತಾಡಿದೆ ಅಂದ್ರೆ ಪೊಲೀಸ್ ಅವ್ರ ಹತ್ರ. ಸೊ ಅವರು ನೀಟಾಗಿ ಹೇಳಿದ್ರು, ಅಂದ್ರೆ SP ಅವ್ರನ್ನ ಪರ್ಮಿಷನ್ ತಗೋಬೇಕು, ಅಂದ್ರೆ ಇದು ದುಡ್ಡು ಆಗಿರೋದ್ರಿಂದ. ಸೊ ಇಲ್ಲಿ ನಾನೇನಾದರೂ ವೀಡಿಯೋ ಮಾಡಬೇಕು ಅಂದರೆ ಹಾಸನಲ್ಲಿರೋ SP ಅವ್ರನ್ನೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಅವರು ಪರ್ಮಿಷನ್ ಕೊಟ್ಟರೆ ಮಾತ್ರ ನಾವು ಇಲ್ಲಿ ವೀಡಿಯೋ ಮಾಡೋಕ್ಕಾಗುತ್ತಂತೆ. ಅಂದರೆ ಅವ್ರೇನು ಹೇಳ್ತಿದ್ರು ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಒಳಗಡೆ ಅಕ್ಯೂಸ್ಡ್ ಇರ್ತಾರೆ, ಆಮೇಲೆ ಈಗ ಗನ್ನು ಅದೆಲ್ಲ ಇಟ್ಟಿರ್ತಾರಲ್ಲ, ಸೊ ಅದನ್ನೆಲ್ಲ ವೀಡಿಯೋದಲ್ಲಿ ತೋರ್ಸಂಗಿಲ್ಲ. ರಿಸ್ಟ್ರಿಕ್ಟೆಡ್ ಏರಿಯಾ ಸುಮಾರು ಇರುತ್ತೆ ಪೊಲೀಸ್ ಸ್ಟೇಷನ್ ಒಳಗಡೆ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರು. ಅಂದರೆ ಪರ್ಮಿಷನ್ ತೊಗೊಂಡು ಬಂದು ವೀಡಿಯೋ ಮಾಡ್ಬೋದು, ಬಟ್ ರ್ಯಾಂಡಮ್ ಆಗಂತೂ ವೀಡಿಯೋ ಮಾಡೋಂಗಿಲ್ವಂತೆ. ನಿಮ್ಗೇನಾದರೂ ಏನಾದರೂ ಸಮಸ್ಯೆ ಆಗ್ಬಿಟ್ಟು ನೀವೇನಾದರೂ ಪೊಲೀಸ್ ಸ್ಟೇಷನಲ್ಲಿ ವೀಡಿಯೋ ಬೇಕು ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ಯಾವಾಗಲೂ CCTV ಕ್ಯಾಮ್ರಾಸ್ ಇದ್ದೇ ಇರುತ್ತಂತೆ. ಏನಾದರೂ ಬೇಕು ಅಂದರೆ ಆ ಇನ್ಸಿಡೆಂಟ್ ಬಗ್ಗೆ ಏನಾದರೂ ನಿಮಗೆ ಗೊತ್ತಾಗಬೇಕು ಅಂದರೆ ಪೊಲೀಸ್ ಅವ್ರನ್ನ ಬಂದು ನೀವು ಕೇಳಿದ್ರೆ ಅವರೇ ಒಂದು ರೀಸನ್, ಏನಾದರೂ ಒಂದು ಒಳ್ಳೆ ರೀಸನ್ ಇದ್ರೆ ನಿಮಗೆ ಕೊಡೋಕ್ಕೆ, ಸೊ ಅವರೇ ಅಂದರೆ CCTV ಕ್ಯಾಮ್ರಾದಲ್ಲಿ ಏನು ಇರುತ್ತಲ್ಲ, ಸೊ ಅದನ್ನು ಅವರೇ ನಿಮಗೆ ಪ್ರೊವೈಡ್ ಮಾಡ್ತಾರಂತೆ. ಇಲ್ಲಿಂದ ನಾವು ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ನಾನು ಇವಾಗ ಬಂದಿರೋ ಪೊಲೀಸ್ ಸ್ಟೇಷನು ಆಲೂರು ಪೊಲೀಸ್ ಸ್ಟೇಷನ್ನು. ಸೊ ಇದು ಹಾಸನದಿಂದ ಒಂದು 13 ಕಿಲೋಮೀಟರ್ ಆಗುತ್ತೆ. ಸೊ ಇದು ಹಾಸನ ಡಿಸ್ಟಿಕ್ಕಿಗೆ ಬರುತ್ತೆ. ಸೊ ಈ ಪೊಲೀಸ್ ಸ್ಟೇಷನ್ ಒಂದ್ಸಲಿ ಕೇಳೋಣ ನಾವು, ಈ ಪೊಲೀಸ್ ಸ್ಟೇಷನ್ ಒಳಗಡೆ ನಾವು ವೀಡಿಯೋ ಮಾಡ್ಬೋದಾ ಇಲ್ವೋ ಅಂತ. ಬನ್ನಿ ಸರ್. ನಮಸ್ತೆ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀವಿ. ಏನು ಅಂದರೆ ಈಗ ನೀವು ಇಲ್ಲೇ ವರ್ಕ್ ಮಾಡ್ತಿರೋದಾ? ಈಗ ಪೊಲೀಸ್ ಸ್ಟೇಷನ್ ಒಳಗಡೆ ಯಾವ ರೀತಿ ಇರುತ್ತೆ ಅಂತ, ಸೊ ಅದನ್ನು ನಾವು ವೀಡಿಯೋ ಮಾಡ್ಬಿಟ್ಟು ತೋರಿಸ್ಬೋದಾ? ಇನ್ಸ್ಪೆಕ್ಟರ್. ಹೌದಾ? ಓಕೆ ಸರ್, ಥ್ಯಾಂಕ್ ಯು. ಹಾಂ ಹಾಂ ಇಲ್ಲಿ ಯಾರು ಬಸನ ಇಲ್ವಲ್ಲ ಮೇಡಮ್? ಒಂದು ನಿಮಿಷ. ಹಾಂ ಮೇಡಮ್, ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಾ ಇದ್ದೀವಿ, ಗಂಧದ ಗುಡಿ ಬ್ಲಾಗ್ಸ್ ಅಂತ. ಅವ್ರು ನಗಾಡ್ಕೊಂಡು ವಾಪಸ್ ಆಯ್ತು. ಗೈಸ್, ವೆಯ್ಟ್ ಮಾಡೋಕ್ಕೆ ಹೇಳಿದರೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸರ್ ನಮಸ್ತೆ. ನಮ್ಮದೊಂದು ಯೂಟ್ಯೂಬ್ ಚಾನಲ್ ಇದೆ, ಗಂಧದ ಗುಡಿ ಬ್ಲಾಗ್ಸ್ ಅಂತ, ಒಂದು ಯೂಟ್ಯೂಬ್ ವೀಡಿಯೋ ಮಾಡ್ತಾಯಿದ್ದೀವಿ. ಏನು ಅಂದರೆ ಈಗ ಜನರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಪೊಲೀಸ್ ಸ್ಟೇಷನ್ ಒಳಗೆ ಯಾವ ರೀತಿ ಇರುತ್ತೆ ಅಂತ. ಸೊ ಅದನ್ನು ನಾವೇನಾದರೂ ವೀಡಿಯೋ ಅಂದರೆ ನಾವು ಪೊಲೀಸ್ ಸ್ಟೇಷನ್ ಒಳಗಡೆ ವೀಡಿಯೋ ಮಾಡ್ಬೋದಾ ಅಂತ ಅಷ್ಟೇ, ಏನೇನಿಲ್ಲ. ಹಾಂ ಹಾಂ ಓಕೆ. ನಮ್ದು ಹಾಸನ್ ಸರ್. ಹಾಂ, ಗಂಧದ ಗುಡಿ ಬ್ಲಾಗ್ಸ್ ಅಂತ ಇದೆ. ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ಯಾವ ರೀತಿ ಇರುತ್ತೆ ಅಂತ. ನಮ್ದು ಹಾಸನ ಸರ್.
ಹಾಸನಲ್ಲೂ ಮಾಡಿದ್ದೀನಿ ಸರ್. ಬೇರೆ ಬೇರೆ ಸ್ಟೇಷನ್ಗಳಿಗೆ ಹೋಗ್ತಾ ಇದ್ದೀನಿ, ಅಂದ್ರೆ ಯಾವ್ಯಾವ ರೀತಿ ಇರುತ್ತೆ. ಪ್ರಾಜೆಕ್ಟ್ ಗಿಜೆಕ್ಟ್ ಮಾಡ್ತೀರಾ ಅಂದ್ರೆ ಅಥವಾ ಒಂದು ಪ್ರೋಗ್ರಾಮ್ ಮಾಡ್ತೀರಾ ಒಳಗಡೆ ಬಂದ್ ಮಾಡ್ತೀರಾ ಅಂದ್ರೆ ನೀವು ಪರ್ಮಿಷನ್ ತಗೊಂಡು ಬನ್ನಿ. ಸರ್ ಇನ್ನೊಂದು ಅಂದ್ರೆ ಸ್ಟೇಷನ್ ಮಾಡಿದ್ರೆ ಅಷ್ಟೇ ಇದರಲ್ಲಿ ಪೆನ್ಷನ್ ಮಲ್ಲ ಮಾಡಿದ್ವಿ, ಬಡಾವಣೆ ಮಾಡಿದ್ವಿ, ಆಮೇಲೆ ದುದ್ದ ಮಾಡಿದ್ವಿ. ಸೊ ನೆಕ್ಸ್ಟ್ ಇಲ್ಲಿ ಇದಾದ್ಮೇಲೆ ಸಕಲೇಶ್ಪುರ. ಅದೆಲ್ಲ ಪರ್ಮಿಷನ್ ತಗೋಬೇಕಾಯ್ತಲ್ಲ ನೀವು. ಸರ್ ಅಂದರೆ ಅವ್ರು ಹೇಳಿದ್ದಾರೆ, ಅಂದರೆ ಸಂಜಯ್ ಅವರು ಇನ್ಸ್ಪೆಕ್ಟರ್ ಇರಲಿಲ್ಲ ಅಲ್ಲೆಲ್ಲೂ. ಸೊ ಅವ್ರು ಸಂಜೆ ಬನ್ನಿ ಅವಾಗ ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಯಾವ್ದು ಮಾಡಿಲ್ಲ, ಇನ್ನು ಒಳಗಡೆ ಅಂತೂ ಯಾವುದೂ ಮಾಡಿಲ್ಲ, ಅದಕ್ಕೋಸ್ಕರ. ಪರ್ಮಿಷನ್ ತಗೊಂಡು ಸರ್ ಇನ್ನೊಂದು ಕ್ವಶನ್. ಕೊಟ್ಬಿಟ್ರೆ ನೀವು ಮಾಡ್ಕೊಳ್ಳಿ. ಸರ್ ಇನ್ನೊಂದು ಕ್ವಶನ್ ಏನು ಅಂದರೆ ಪಬ್ಲಿಕ್ ಬರ್ತಾರಲ್ಲ ಸರ್, ಅವ್ರೇನಾದರೂ ಸ್ಟೇಷನ್ ಒಳಗೆ ವಿಡಿಯೋ ಮಾಡೋಕ್ಕೆ ಲೀಗಲಾಗಿ ಪರ್ಮಿಷನ್ ಇದೆಯಾ ಸರ್? ಮತ್ತೆ ಇದೆ ಸರ್ಕ್ಯುಲರ್. ಮಾಡಂಗಿಲ್ಲ. ಯಾಕಂದ್ರೆ ಇಲ್ಲಿ ಪ್ರೈವೇಸಿ ಇರ್ತದೆ, ಮತ್ತೆ ಯಾವ್ದಾದ್ರು ಕೇಸ್ ಆರೋಪಿಗಳು ಇರ್ತಾರೆ, ಅವ್ರು ಏನೇನೋ ಇದೆಲ್ಲ ಇರ್ತವೆ, ತನಿಖೆ ಮಾಡ್ತಾ ಇರ್ತೀವಿ, ತನಿಖೆಗೆಲ್ಲ ಇದಿರುತ್ತೆ ಅಂದ್ಬಿಟ್ಟು ಮಾಡಂಗಿಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೇಮ್ ಓಲ್ಡ್ ಡೈಲಾಗ್ ಕಂಟಿನ್ಯೂ. ಎಸ್ ಪಿ ಆಫೀಸ್ನ ಬೇಕಾದ್ರೆ ಕೆಳಮಕ್ಕಳಿಂದ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ಬೇಕು. ಓಕೆ ಓಕೆ, ಖಂಡಿತ ಸಹಕಾರ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದಿನೇಶ್. ಓಕೆ, ಥ್ಯಾಂಕ್ ಯು ಸರ್. ಇರಲಿ. ಸೊ ಗೈಸ್, ನಾನು ಇವಾಗ ಸ್ಟೇಷನಿಂದ ಆಚೆ ಬಂದಿದ್ದೀನಿ. ಸೊ ಹಿಂದೆ ನೋಡ್ತಿರಲ್ಲ, ಅದೇ ಆಲೂರು ಪೊಲೀಸ್ ಸ್ಟೇಷನ್ನು. ಸೊ ಇಲ್ಲೂ ಅದೇ ಹೇಳಿದ್ರು, ಅಂದರೆ ನಾವು ಎಸ್ ಪಿಯಿಂದ ಪರ್ಮಿಷನ್ ತೊಗೊಂಡ್ರೆ ಮಾತ್ರ ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ನಾನು ಪೊಲೀಸರ ಹತ್ರ ಇನ್ನೊಂದು ಕೇಳಿದೆ, ಅಂದರೆ ಯಾರಾದರೂ ಪಬ್ಲಿಕ್ಕು ಬಂದಾಗ ಅವ್ರಿಗೇನಾದರೂ ಸಮಸ್ಯೆ ಅನಿಸುತ್ತೆ, ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ಏನಾದರೂ ಸಮಸ್ಯೆ ಆದರೆ ಅವ್ರೇನಾದರೂ ಪರ್ಸನಲಾಗಿ ವೀಡಿಯೋ ಮಾಡ್ಕೋಬೋದಾ ಅಂತ ಕೇಳಿದೆ. ಸೊ ಅದಕ್ಕೂ ಅವರು ಇಲ್ಲ, ಇವಾಗ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಲೀಗಲಿ ನಾನು ನೋಡಿರೋ ಪ್ರಕಾರ ವೀಡಿಯೋ ಮಾಡ್ಬೋದು ಅಂತ ಇದೆ. ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ನಿಮ್ಗೇನಾದರೂ ಈಗ ಪೊಲೀಸ್ ಅವರಿಂದನೇ ಸಮಸ್ಯೆ ಆಯಿತು ಅಂತ ಅಂದ್ಕೊಳ್ಳಿ. ಈಗ ಎಲ್ಲರೂ ಒಳ್ಳೆಯವರು ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಈಗ ಪೊಲೀಸ್ ಅವರಿಂದನೇ ಸಮಸ್ಯೆ ಆಯಿತು ಅಂದರೆ ನೀವು ಪೊಲೀಸ್ ವಿರೋಧನ ನಿಮಗೆ ಪ್ರೂಫಿಗೋಸ್ಕರ ನೀವು ವೀಡಿಯೋ ಮಾಡ್ಬೋದು ಅಂತ ನಾನು ನೋಡಿರೋ ಮಟ್ಟಿಗಿದೆ. ಆ್ಯಂಡ್ ಇಲ್ಲಿ ಪೊಲೀಸವ್ರನ್ನ ನಾನು ಕೇಳಿದಾಗ ಸುಮಾರು ಜನ ಒಬ್ಬೊಬ್ರು ಮಾಡ್ಬೋದು ಅಂತಾರೆ, ಒಬ್ಬೊಬ್ರು ಮಾಡಂಗಿಲ್ಲ ಅಂತಾರೆ, ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ವೀಡಿಯೋನ. ನಿಮಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡ್ಬಿಟ್ಟು ತಿಳಿಸಿ. ಸೊ ನೆಕ್ಸ್ಟು ನಾನು ಸಕಲೇಶ್ಪುರ ಹೋಗ್ತಾ ಇದ್ದೀನಿ. ಸೊ ಸಕಲೇಶ್ಪುರ ಪೊಲೀಸ್ ಸ್ಟೇಷನಲ್ಲಿ ಸಿಗ್ತೀನಿ ನಿಮಗೆ. ಬೈ. ನೀವು ಗೊತ್ತಿದ್ದು ಹೋಯ್ತಿದ್ರೆ ಹಂಗೆ ಹೋಯ್ತಿದ್ರು, ನಿಜ ಗೊತ್ತಿಲ್ಲ. ತಾಳಿ ಮತ್ತೆ ಕೇಳೋಣ. ಸೊ ಗೈಸ್, ನಾನು ಇವಾಗ ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೀನಿ. ಸೊ ನಾನು ಇವಾಗ ಬಂದಿರೋದು ಸಕಲೇಶ್ಪುರ ಪೊಲೀಸ್ ಸ್ಟೇಷನ್ನು. ರೀಸೆಂಟಾಗಿ ನೀವು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಏನೊಂದು ಗಲಾಟೆ ಆಯಿತು, ಅಂದರೆ ಫೋಟೋಗ್ರಾಫರ್ಸ್ಗೂ ಮತ್ತು ಅಲ್ಲಿನ ಸ್ಥಳೀಯರಿಗೂ ಒಂದು ಗಲಾಟೆ ಆಯಿತು. ಅಂದರೆ ಅಲ್ಲಿ ವೀಡಿಯೋ ಮಾಡೋಂಗಿಲ್ಲ ಅಂದ್ಬಿಟ್ಟು ಒಂದು 4-5 ಜನ ಸುಮಾರು ಹೊಡೆದಿದ್ರು ಫೋಟೋಗ್ರಾಫರ್ಸ್ಗೆ. ಸೊ ಆ ಕೇಸ್ ಏನಿತ್ತಲ್ಲ, ಸೊ ಆ ಕೇಸು ಇದೇ ಪೊಲೀಸ್ ಸ್ಟೇಷನಿಗೆ ಬರುತ್ತೆ. ಈ ಪೊಲೀಸ್ ಸ್ಟೇಷನಲ್ಲಿ ವೀಡಿಯೋ ಮಾಡ್ಬೋದೋ ಇಲ್ವೋ ಅಂತ ಕೇಳೋಣ. ಸೊ ಸಕಲೇಶ್ಪುರದಿಂದ ಯಾರು ನಮ್ಮ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಸಕಲೇಶ್ಪುರದವ್ರು ಯಾರು ಆಗಿದ್ರೆ. ಸೊ ಇಲ್ಲಿ ಹಿಂದೆ ನೋಡ್ಬೋದು ನೀವು. ಸೊ ಸಕಲೇಶ್ಪುರ ಪೊಲೀಸ್ ಸ್ಟೇಷನ್ ಇದೆ. ಸೊ ಬನ್ನಿ ಹೋಗೋಣ. ಗೈಸ್, ಇದು ಸಕಲೇಶ್ಪುರ ಅಂತ ನಮಗೆ ಗೊತ್ತಾಗುತ್ತೆ, ಯಾಕಂದರೆ ಪೊಲೀಸ್ ಸ್ಟೇಷನು ಒಂಥರ ಬೆಟ್ಟದ ಮೇಲಿದೆ. ಗ್ರಾಮಾಂತರ ಪೊಲೀಸ್ ಸ್ಟೇಷನ್. ಸರ್ ಒಂದು ನಿಮಿಷ. ಸರ್ ನಮಸ್ತೆ. ಒಂದು ನಿಮಿಷ ಮಾತಾಡ್ಬೋದಾ ನಿಮ್ಮ ಜೊತೆ? ಆ್ಯಕ್ಚುಲಿ ನಮ್ದೊಂದು ಯೂಟ್ಯೂಬ್ ಚಾನಲ್ ಇದೆ, ಗಂಧದ ಗುಡಿ ಬ್ಲಾಗ್ಸ್ ಅಂತ. ಪಬ್ಲಿಕ್ಕಿಗೆ ಪೊಲೀಸ್ ಸ್ಟೇಷನ್ ಯಾವ ರೀತಿ ಇರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ. ಆಫೀಸರ್ಸ್ ಮಾತಾಡಬೇಕು, ನಾವು ಮಾತಾಡೋದು ಅಲ್ಲ, ನೀವು ಮಾತಾಡೋದೇನಿಲ್ಲ, ನಾನು ಕೇಳಿದ್ರೆ ಸಾಕು. ಅದನ್ನು ಹೇಳಂಗಿಲ್ಲ. ನಮ್ಮ ಇಲ್ಲಿ ಮೇಲಧಿಕಾರಿಗಳು ಏನು ಹೇಳ್ತಾರೆ ಅದನ್ನು ನಾವೇನು ಮಾತಾಡಂಗಿಲ್ಲ. ಒಟ್ಟು ಅಲ್ಲ ಸರ್, ನನಗೊಂದು ಕ್ವಶನ್ ಇದೆ. ಏನು ಅಂದರೆ ಪಬ್ಲಿಕ್ ಬಂದ್ಬಿಟ್ಟು ವಿಡಿಯೋ ಮಾಡ್ತಾವ್ರಲ್ಲ, ಅಲ್ಲ ಗೊತ್ತಾಯ್ತು, ನಾವೇನು ಮಾತಾಡಂಗಿಲ್ಲ. ಆ್ಯಕ್ಚುಲಿ ಮಾತಾಡಂಗಿಲ್ವ? ಪ್ರತಿಯೊಂದು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಇದೊಂದು ಮಾಹಿತಿ ಕೊಡೋ ಥರ ಜನರಿಗೆ. ಏನು ಅಂದರೆ ಪಬ್ಲಿಕ್ ಬರ್ತಾರಲ್ಲ ಪೊಲೀಸ್ ಸ್ಟೇಷನ್ಗೆ, ಸೊ ಅವರು ಪೊಲೀಸ್ ಸ್ಟೇಷನ್ ಒಳಗೆ ಏನಾದರೂ ವೀಡಿಯೋ ಮಾಡ್ಕೋಬೋದಾ ಅವ್ರ ಸೇಫ್ಟಿಗೋಸ್ಕರ, ಅಥವಾ ಯಾವುದಾದ್ರೂ ಒಂದು ಸಮಸ್ಯೆ ಆದರೆ ಅವ್ರು ಪೊಲೀಸ್ ಸ್ಟೇಷನಲ್ಲೋಗಿ ವೀಡಿಯೋ ಮಾಡ್ಬೋದಾ ಅಂತ? ಮಾಡ್ಬೋದು. ಹಾಂ, ಅನ್ನೆಸೆಸರಿ ಯಾವುದೇ ಡಾಕ್ಯುಮೆಂಟ್ಸ್ಗಳು ಮತ್ತು ಈಗ ಆರೋಪಿಗಳು ಯಾರನ್ನೋ ಕೂರಿಸಿರ್ತೀವಿ ಆರೋಪಿನ, ಅದೇ ಗೊತ್ತಾಯ್ತು ಸರ್. ಅವರು ನೀವು ಮಾಡೋದು. ಹಾಂ ಸರ್, ಇರಲಿ ಪರವಾಗಿಲ್ಲ ಸರ್. ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ಬೋದಾ ಅಂತ ಅಷ್ಟೇ. ವಿಡಿಯೋ ಮಾಡ್ಬೋದು. ಯಾವುದು ಸಬ್ ಇನ್ಸ್ಪೆಕ್ಟರ್ ಚೇಂಬರು ಇದ್ದು ಪೊಲೀಸ್ ಸ್ಟೇಷನ್ ಏನೇನು ವ್ಯವಸ್ಥೆ ಇದೆ ಅದೆಲ್ಲ ಮಾಡ್ಬೋದು. ಆರೋಪಿಗಳನ್ನ ಮಾಡೋಕ್ಕೆ ಬರಲ್ಲ. ಈಗ ನಾವು ಹಂಗಂದ್ರೆ ಈ ಪೊಲೀಸ್ ಸ್ಟೇಷನ್ನ ನೀವು ಮಾಡ್ಕೋಬೇಕು ಅಂದರೆ ಬೇರೆ ಏನಾದ್ರು ನಮ್ಮ ಪೊಲೀಸ್ ಸ್ಟೇಷನ್ ಬಗ್ಗೆ ನೀವೇನಾದ್ರು ಪ್ರಚಾರ ಪಡಿಸ್ಬೇಕು ಅನ್ನೋಂಗಿದ್ರೆ ಮೇಲ್ ಆಫೀಸರ್ಸ್ ಅವ್ರು ತಗೊಂಡು ಪರ್ಮಿಷನ್ ತಗೊಂಡು ಮಾಡ್ಬೋದು. ಅದೇನಿಲ್ಲ, ಪ್ರಾಬ್ಲಮ್ ಇಲ್ಲ. ನನ್ನ ಬಗ್ಗೆ ಏನಾದ್ರು ಮಾಡೋದಿದ್ರೆ ಮಾಡ್ಕೊ, ಆ ಥರ ನೀವು ಮಾಡ್ಬೋದು, ನಿಮ್ಮನ್ನು ಮಾಡ್ಬೋದಲ್ಲ? ಮಾಡೋದೇನು ನನ್ನ ಬಗ್ಗೆ ನಾನೇನಾದ್ರು ತಪ್ಪು ಮಾಡ್ತಾ ಇದ್ದೀನ ಸರ್, ನೀವು ತಪ್ಪು ಮಾಡ್ತಾ ಇದ್ದೀರಿ ನೋಡಿ, ಇದನ್ನು ಮಾಡಿ. ಆದರೆ ಈಗ ಒಬ್ಬರು ಕೂರಿಸಿರ್ತೀವಿ ಆ ವ್ಯಕ್ತಿ ಬಗ್ಗೆ ಮಾಡಕ್ಕೆ ಇಲ್ಲ ಸರ್, ಅದೆಲ್ಲ ಯಾರು ನಾವೇನು ಮಾಡಕ್ ಹೋಗಲ್ಲ. ಯಾಕೆ ಮಾಡಕ್ಕಿಲ್ಲ ಅಂದ್ರೆ ನಾನು ಹೇಳಿದ್ನಲ್ಲ, ಅದಕ್ಕೂ ಚಿಂತೆ ಆಗುತ್ತೆ.
ಸರ್ ನಿಮ್ಮ ಹೆಸರು? ಸತೀಶ್. ಸತೀಶ್ ಅಂತ. ನೀವು ಎಷ್ಟು ವರ್ಷದಿಂದ ಇಲ್ಲಿ ಈ ಸ್ಟೇಷನಲ್ಲಿ ಇದ್ದೀರಾ? ನಾನೀಗ ಸುಮಾರು 7 ವರ್ಷದಿಂದ 7 ತಿಂಗಳಿಂದ 7 ತಿಂಗಳು ರೀಸೆಂಟಾಗಿ ಬಂದಿರೋದಂಗೆ? 8 ಅಂತಂದ್ರೆ ಇಲ್ಲಿ ಎಷ್ಟು ಆಯಿತು? 8 ತಿಂಗಳು. ಮುಂಚೆ 7 ತಿಂಗಳು ಮುಂಚೆ ಎಲ್ಲಿದ್ರೆ ಸರ್? ಸಕಲೇಶ್ಪುರ ರೋಡ್, ಇದು ಟೌನ್ ಸ್ಟೇಷನಲ್ಲಿ. ಚಂದ್ರಪುರ ಟೌನ್ ಸ್ಟೇಷನ್, ಸಕಲೇಶ್ಪುರ ನನಗೆ. ಸರ್ ಈಗ ಹೈಯರ್ ಆಫೀಸರ್ಸ್ ಇದ್ದಾರಾ ಮೇಲೆ? ಮೇಲೆ ಇಲ್ಲ, ಊಟ ರೆಸ್ಟ್ ಹೋಗಿದ್ದಾರೆ, ಈಗ ಹೋಗಿದ್ದಾರೆ. ಇದೇನಾದ್ರು ಇದ್ರೆ ಭೇಟಿ ಮಾಡಿ, ನಿಮ್ಗೇನಿದೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ, ಎಲ್ಲ ಮಾಡಿಕೊಡ್ತಾರೆ. ಪೊಲೀಸಲ್ಲಿ ಜನ ತಿಳ್ಕೊಂಡಷ್ಟು ಪೊಲೀಸರು ಕೆಟ್ಟವರಲ್ಲ. ಅದಕ್ಕೋಸ್ಕರನೇ ಸರ್ ಇದೊಂದು, ಅಂದರೆ ಈಗ ಪೊಲೀಸ್ ಸ್ಟೇಷನ್ಗೆ ಯಾರು ಎದುರ್ಕೊಂಡು ಬರಬಾರ್ದು, ಧೈರ್ಯವಾಗಿ ಪೊಲೀಸ್ ಸ್ಟೇಷನಿಗೆ ಬರಬೇಕು ಅನ್ನೋದೇ ಒಂದು ಉದ್ದೇಶ ಸರ್ ಈ ವಿಡಿಯೋದು. ಕರೆಕ್ಟ್. ಆದರೆ ಜನ ನಮಗೆ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಈಗ ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇವ್ರು ಬಂದಿದ್ದಾರೆ ಈಗ, ಅದು ಕರೆಕ್ಟ್. ಅವರು ನಮ್ಮ ಸಾಬೀತುಪಡಿಸೋಕ್ಕಿಂತ ಬರ್ತಾರೆ, ಕೆಲವರು ಬರಲ್ಲ. ನಾವು 25 ಸಲ ಫೋನ್ ಮಾಡಿಸ್ಕೊತಾರೆ, ಆಮೇಲೆ ನಾವೇನೋ ಒಂದು ಸಿಟ್ಟಿನಲ್ಲಿ ನಾವು ಯಾವ ಒತ್ತಡದಲ್ಲಿ ಇರ್ತೀವಿ, ನಾವೇನೋ ಅಂತೀವಿ, ಆಗ ಅವ್ರಿಗೆ ಕೋಪ ಜಾಸ್ತಿ ಬರುತ್ತೆ. ಏನು ಪೊಲೀಸರು ನಮ್ಮನ್ನು ಬೈದ್ಬಿಟ್ರು, ನಿಜ. ಅವ್ರು ಕರೆಕ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದರೆ ಯಾಕೆ ನಾವು ಇದು ಮಾಡ್ತೀವಿ? ಆಯ್ತಾ? ಕರೆಕ್ಟ್ ಸರ್. ಅವ್ನು ಬರಲಿ, ಧೈರ್ಯವಾಗಿ ಬರಲಿ, ಪೊಲೀಸ್ ಫೇಸ್ ಮಾಡೋದು. ಪೊಲೀಸರೆಲ್ಲ ಕೆಟ್ಟವರಲ್ಲ. ಹೌದು ಸರ್. ಪೊಲೀಸ್ ವ್ಯವಸ್ಥೆ ಚೆನ್ನಾಗಿದೆ. ನಾವು ನೋಡಿ ನಿಮ್ಮನ್ನು ಕೂರಿಸಿ ಮಾತಾಡಿಸ್ತೀವಿ. ಹೌದು ಸರ್. ಈಗ ನನಗೂ ಈ ರೀತಿ ಒಂದು ವಿಡಿಯೋ ಮಾಡ್ಬೇಕಾದ್ರೂ ನನಗೂ ಒಂದು ಸ್ವಲ್ಪ ಮುಜುಗರ ಇತ್ತು, ಅಂದರೆ ಏನಾಗುತ್ತೋ ಏನಾಗಲ್ವೋ ಅಂದರೆ ರೀತಿ ಮಾಡ್ಬೋದಾ ವೀಡಿಯೋಸು ಅಂತನೋ. ಸೊ ನಾನೊಂದು 2-3 ಸ್ಟೇಷನ್ಗೆ ಹೋದ್ಮೇಲೆ ಗೊತ್ತಾಯಿತು, ಅಂದರೆ ಏನು ತೊಂದರೆ ಇಲ್ಲ, ಅಂದರೆ ವಿತ್ ಪರ್ಮಿಷನ್ ತೊಗೊಂಡು ನಾವು ಮಾಡಿದ್ರೆ ಏನೂ ಮಿಸ್ಟೇಕ್ ಇಲ್ಲ ಅದರಲ್ಲಿ ಮಾಡ್ಬೋದು. ಆದರೆ ಯಾವುದೇ ವ್ಯಕ್ತಿಗೆ ಅವನಿಗೆ ಚ್ಯುತಿಯಾಗೋ ಥರ ಮಾಡಬಾರ್ದು. ಹೌದು ಸರ್, ನಿಜ. ಸೊ ಗೈಸ್, ನಾನು ಈ ಸಕಲೇಶ್ಪುರ ಪೊಲೀಸ್ ಸ್ಟೇಷನಿಂದನೂ ಆಚೆ ಬರ್ತಾ ಇದ್ದೀನಿ. ಸೊ ನೀವೇ ನೋಡಿದ್ರಿ ನಮ್ಮ ಪೊಲೀಸ್ ಸಿಬ್ಬಂದಿ ಅವ್ರು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಅಂತ. ಅವ್ರಂದ್ರೆ ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು, ಅಂದರೆ ಹೈಯರ್ ಆಫೀಸರ್ ಬರ್ತಾರೆ. ಸೊ ಅವ್ರ ಹತ್ರ ಮಾತಾಡ್ಬಿಟ್ಟು ನೀವು ಬೇಕಾದರೆ ಪೊಲೀಸ್ ಸ್ಟೇಷನ್ ಒಳಗಡೆ ಅಂದರೆ ಏನೇನೆಲ್ಲ ವೀಡಿಯೋಸ್ ಪಬ್ಲಿಕ್ಕಿಗೆ ತೋರಿಸ್ಬೋದು ಅದನ್ನೆಲ್ಲ ವೀಡಿಯೋ ಮಾಡ್ಬೋದು, ಸ್ವಲ್ಪ ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಎಲ್ಲ ಕಡೆನೂ ಅದೇ ಗೈಸ್, ಅಂದರೆ ಈಗ ನಾವು ಅವ್ರ ಹತ್ರ ಮಾತಾಡಿದ್ರು, ಈಗ ಹೈಯರ್ ಆಫೀಸರ್ ಜೊತೆ ಮಾತಾಡಿದ್ರು, ಅದೊಂದು ಲೀಗಲ್ ಪ್ರೊಸೀಜರ್ ಇದೆ. ಸೊ ಅದು ನಾವು SP ಆಫೀಸ್ಗೆ ಹೋಗ್ಬಿಟ್ಟು ಆ ಲೀಗಲ್ ಪ್ರೊಸೀಜರೆಲ್ಲ ಮುಗಿಸಿ ಅದಾದಮೇಲೆ ಬಂದು ಬೇಕಾದ್ರೆ ನಾವು ವೀಡಿಯೋ ಮಾಡ್ಬೋದು. ಸೊ ನಾನು ಮುಂದೆ ನೆಕ್ಸ್ಟ್ ಟ್ರೈ ಮಾಡ್ತೀನಿ, ಅಂದರೆ ಲೀಗಲ್ ಪ್ರೊಸೀಜರ್ ಮುಖಾಂತರ ಒಂದು ಲೆಟರ್ ಕೊಟ್ಬಿಟ್ಟು ಅದಾದಮೇಲೆ ಪೊಲೀಸ್ ಸ್ಟೇಷನಿಗೆ ಬಂದು ವೀಡಿಯೋ ಮಾಡೋ ಥರ. ನನಗೆ ಈ ವಿಡಿಯೋ ಮಾಡೋಕ್ಕಿದ್ದು ಒಂದೇ ಉದ್ದೇಶ ಏನು ಅಂದರೆ, ಜನರು ಅಂದರೆ ನೀವು ಪೊಲೀಸ್ ಸ್ಟೇಷನ್ಗೆ ಯಾವತ್ತೂ ಎದುರುಕೊಂಡು ಮಾತ್ರ ಪೊಲೀಸ್ ಸ್ಟೇಷನಿಗೆ ಬರಬಾರ್ದು, ಅಂದರೆ ಎದುರುಕೋಬಾರ್ದು ಪೊಲೀಸ್ ಸ್ಟೇಷನಿಗೆ ಬರೋಕ್ಕೆ. ಧೈರ್ಯವಾಗಿ ಬರಬೇಕು, ಆ್ಯಂಡ್ ಸ್ವಲ್ಪ ಭಯ ಆಗೇ ಆಗುತ್ತೆ. ಸೊ ಆದರೆ ಏನು ಅಂದರೆ ಧೈರ್ಯವಾಗಿ ಬರಬೇಕು, ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಹೇಳ್ಕೋಬೇಕು. ಅಂದರೆ ಯಾರೇ ಆದರೂ ಕ್ವಶನ್ ಮಾಡಬೇಕು, ಪೊಲೀಸವರೇ ಆಗಲಿ ಅಥವಾ ಪೊಲೀಸಲ್ಲೇ ಹೈಯರ್ ಅಧಿಕಾರಿಗಳೇ ಆಗಲಿ ಅಥವಾ ಯಾರೇ ಆದ್ರೂ ಕ್ವಶನ್ ಮಾಡಬೇಕು ಆ್ಯಂಡ್ ಧೈರ್ಯವಾಗಿ ಬರಬೇಕು. ಆ್ಯಂಡ್ ಪೊಲೀಸ್ ಸ್ಟೇಷನ್ ಒಳಗಡೆ ನೀವು ಬೇಕಾದರೆ ವಿಡಿಯೋ ಮಾಡ್ಬೋದು. ಇದು ಒಂದು ಡೌಟು ನನಗೂ ಈ ವಿಡಿಯೋ ಮಾಡಾದ್ಮೇಲೆ ಬರ್ತಿದೆ, ಯಾಕಂದರೆ ಸುಮಾರು ಜನ ಪೊಲೀಸವರು ವಿಡಿಯೋ ಮಾಡಬಾರ್ದು ಅಂತಾರೆ ಪೊಲೀಸ್ ಸ್ಟೇಷನ್ ಒಳಗಡೆ, ಸುಮಾರು ಜನ ವಿಡಿಯೋ ಮಾಡ್ಬೋದು ಅಂತ ಹೇಳ್ತಾರೆ. ಅಂದರೆ ನೀವು ಪಬ್ಲಿಕ್ಕಿಗೆ ಏನಾದರೂ ನಿಮಗೆ ಸಮಸ್ಯೆ ಇದೆ ಪೊಲೀಸ್ ಸ್ಟೇಷನಲ್ಲಿ ಅಂದರೆ, ಸೊ ನೀವು ವಿಡಿಯೋ ಒಬ್ಬೊಬ್ಬರು ಮಾಡ್ಬೋದು ಅಂತಾರೆ, ಒಬ್ಬೊಬ್ಬರು ಮಾಡಬಾರ್ದು ಅಂತಾರೆ. ನನ್ನ ಪ್ರಕಾರ, ನಾನು ನೋಡಿರೋ ಪ್ರಕಾರ ಮಾಡ್ಬೋದು ಪೊಲೀಸ್ ಸ್ಟೇಷನ್ ಒಳಗಡೆ ವೀಡಿಯೋಸು, ಏನಾದೇನು ತೊಂದರೆ ಇಲ್ಲ. ಯಾಕಂದರೆ ಪೊಲೀಸ್ ಸ್ಟೇಷನ್ ಅನ್ನೋದು ಒಂದು ಪಬ್ಲಿಕ್ ಜಾಗ, ಆ್ಯಂಡ್ ನಾವು ಪಬ್ಲಿಕ್ಕು. ಸೊ ಪಬ್ಲಿಕ್ ಜಾಗ ಇರೋದೇ ಪಬ್ಲಿಕ್ಕಿಗೋಸ್ಕರ ಅಂದಮೇಲೆ ಸೊ ನಾವಲ್ಲಿ ವಿಡಿಯೋ ಮಾಡ್ಬೋದು ಪೊಲೀಸ್ ಸ್ಟೇಷನ್ ಒಳಗೆ. ಅಂದರೆ ಏನಾದರೂ ಸಮಸ್ಯೆ ಆದರೆ ಮಾತ್ರ, ಸುಮ್ಮನೆ ಹೋಗ್ಬಿಟ್ಟು ವಿಡಿಯೋ ಮಾಡೋದು ಆ ರೀತಿ ಏನೋ ಇಲ್ಲ. ಸೊ ಈ ವಿಡಿಯೋ ನಾನು ಮಾಡ್ತಿರೋದು ನಿಮಗೆಲ್ಲ ಒಂದು ಮಾಹಿತಿ ಸಿಗುತ್ತೆ, ಅಂದರೆ ನಿಮ್ಗೆ ಇದ್ರ ಬಗ್ಗೆ ಒಂದು ಐಡಿಯಾ ಸಿಗುತ್ತೆ. ಆ್ಯಂಡ್ ಈ ವಿಡಿಯೋಯಿಂದ ನಿಮ್ಗೇನಾದರೂ ಈ ಪೊಲೀಸ್ ಸ್ಟೇಷನ್ ಬಗ್ಗೆ ವಿಡಿಯೋ ಮಾಡೋದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಿದೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸ್ರಿ. ಅಥವಾ ಯಾರು ಈ ಲಾಯರ್ಸ್ ಇರ್ತಾರೆ ಅಥವಾ ಇದ್ರ ಬಗ್ಗೆ ತಿಳಿದಿರೋರು ಇರ್ತಾರಲ್ಲ, ಸೊ ಅವ್ರು ಯಾರಿಗಾದ್ರೂ ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕ್ಯಾಮ್ರಾ ಪರ್ಸನ್ ನಿಖಿಲ್ ಜೊತೆ ಗಂಧದ ಗುಡಿ ವ್ಲಾಗ್ಸ್ ಸೈನಿಂಗ್ ಆಫ್. ಟಾಟಾ, ಬಾಯ್.